ಬ್ಯಾನ್ ಬ್ಯಾನ್ ಬ್ಯಾನ್. ನಾಳೆ IPL ನ ಫೈನಲ್ ಮ್ಯಾಚ್ ಆಡ್ತಾ ಇರೋದು RCB ವರ್ಸಸ್ GT. ಅದು ಗುಜರಾತ್ ಅಲ್ಲಿ ಆಡ್ತಾ ಇರೋದು. ಬಟ್ ಆದ್ರೂ ಬೆಂಗಳೂರು ಪೊಲೀಸ್ ಕೆಲವು ರೂಲ್ಸ್ ಅಂಡ್ ಗೈಡ್ ಲೈನ್ಸ್ ನ ತಂದಿದ್ದಾರೆ. ಅದನ್ನ ಫಾಲೋ ಮಾಡ್ಬೇಕಂತ ಜನರಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಅದು ಏನಕ್ಕಂದ್ರೆ ಲಾಸ್ಟ್ ಇಯರ್ ಆಯ್ತಲ್ವಲ್ಲಪ್ಪ ಇನ್ಸಿಡೆಂಟ್. ಆ ಇನ್ಸಿಡೆಂಟ್ ಮತ್ತೆ ರಿಪೀಟ್ ಆಗ್ಬಾರ್ದು. ಆ ತರ ನೋಡಿ 11 ಮೆಂಬರ್ಸ್ ತೀರೋಗಿದ್ರು. ಅದೇ ಇನ್ಸಿಡೆಂಟ್ ಈ ಇಯರ್ ರಿಪೀಟ್ ಆಗ್ಬಾರ್ದು. ಯಾಕೆ ಸುಮ್ನೆ ತೊಂದರೆ ಆಗ್ಬಾರ್ದು ಅನ್ಬಿಟ್ಟು ಏನ್ ಮಾಡಿದ್ರೆ ಅದು ಜನರ ಸೇಫ್ಟಿ ಮತ್ತೆ ಕನ್ಸರ್ನ್ಸ್ ಇಂದಾನೆ ಈ ರೂಲ್ಸ್ ನ ತಂದಿದ್ದಾರೆ ಅಂತ ಹೇಳ್ಬೋದು. ಮೊದಲನೇದಾಗಿ ಏನಂದ್ರೆ ನೋಡಿ, ಇದು LED ಸ್ಕ್ರೀನ್ ನ ರೋಡ್ ಅಲ್ಲಿ ಹಾಕೊಂಡು ಮ್ಯಾಚ್ ನೋಡೋದು ಅದನ್ನು ನಿಷೇಧಿಸಲಾಗಿದೆ. ಅದಾದ್ಮೇಲೆ ಮಾಲ್ ಇರುತ್ತಲ್ಲ, ಮಾಲಿಂದ ಆಚೆ ಇರ್ಬೋದು ಎಲ್ಲಂದ್ರಲ್ಲಿ ಒಂಥರ LED ಸ್ಕ್ರೀನ್ಸ್ ನ ಹಾಕೊಂಡು ಮ್ಯಾಚ್ ನೋಡ್ಬಾರ್ದು, ಅದನ್ನ ನಿಷೇಧಿಸಿದ್ದಾರೆ. ಏನಕ್ಕಂದ್ರೆ ನೋಡಿ, ಇವಾಗ ಏನಾದ್ರು ಅವ್ರು ಯಾರು ರೋಡ್ ಹಾಕೊಂಡಿರ್ತಾರೆ, ಅವಾಗ ಜನರಿಗೆಲ್ಲ ತೊಂದರೆ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಆದ್ರಿಂದ ಇವೆಲ್ಲ ನೋಡ್ಕೊಂಡು ಏನ್ ಮಾಡಿದಾರೆ ಅದನ್ನ ನಿಷೇಧಿಸಲಾಗಿದೆ ಅಂತ ಹೇಳ್ಬೋದು. ಅದಾದ್ಮೇಲೆ ಇನ್ನೊಂದು ಏನ್ ಮಾಡಿದಾರೆ ಅಂದ್ರೆ ಫೈರ್ ಕ್ರ್ಯಾಕ್ಸ್ ಒಂಥರ ಬರ್ಸ್ಟ್ ಮಾಡಬಾರ್ದು ಅಂತ ಹೇಳಿದಾರೆ. ಲಾಸ್ಟ್ ಇಯರ್ ಎಲ್ಲ ನೀವೆಲ್ಲ ನೋಡಿರ್ತಾರೆ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು RCB ಚಾಂಪಿಯನ್ಸ್ ಆಗಿದ್ದಾಗ. ಬೆಂಗಳೂರು ಫುಲ್ ಒಂಥರ ಬೆಂಕಿಯಿಂದ ಕುಡಿತು ಅಂತ ಹೇಳ್ಬೋದು. ಆ ರೀತಿ ಫೈರ್ ಕ್ರ್ಯಾಕರ್ಸ್ ನ ಇದು ಮಾಡಿದ್ದು. ಈ ಇಯರ್ ನೋಡಿ ಫೈರ್ ಕ್ರ್ಯಾಕರ್ಸ್ ಬರ್ಸ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಬಟ್ ಜನರು ನಿಮ್ಗೆಲ್ಲ ಗೊತ್ತಲ್ಲ, ರೂಲ್ಸ್ ಅವ್ರು ಮಾಡ್ತಾರೆ, ಬಟ್ ಇವ್ರು ಬ್ರೇಕ್ ಮಾಡೋದ್ರಲ್ಲೇ ನಂಬರ್ 1. ಬ್ರೇಕ್ ಮಾಡೇ ಮಾಡ್ತಾರೆ, ಯಾರನ್ನು ತಡೆಯಕ್ ಆಗಲ್ಲ. ಅಪರೂಪಕ್ಕಾದಾಗ ನೀವು ಫೈರ್ ಕ್ರ್ಯಾಕರ್ಸ್ ನ ಬರ್ಸ್ಟ್ ಮಾಡಬಹುದು. ಮತ್ತೆ ರೋಡ್ ಅಲ್ಲಿ ರ್ಯಾಲಿ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ ಯಾರು ಹೋಗ್ತಾರೆ ಹೇಳಿ? ನೋಡಿ, ಇದು ಹೇಳಿದ್ದಾರೆ, ರೋಡ್ ಅಲ್ಲಿ ರ್ಯಾಲಿ ಮಾಡಬಾರ್ದಂತೆ, ಕೂಗಾಡಬಾರ್ದಂತೆ, ಜನರು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದಂತೆ, ಆ ತರ ಹೇಳಿದ್ದಾರೆ. ಯಾರಾದ್ರೂ ಕೇಳ್ತಾರ? ಅವ್ರು ರೂಲ್ಸ್ ಮಾಡಿರ್ಬೋದು, ಮಾಡಿದನ್ನು ಜನರನ್ನ ತಡೆಯಕ್ ಆಗಲ್ಲ. ಸೆಲೆಬ್ರೇಷನ್ ಮಾಡೋರು ಮಾಡೇ ಮಾಡ್ತಾರೆ. ಅದಾದ್ಮೇಲೆ ರೋಡ್ ಅಲ್ಲೂ ರ್ಯಾಲಿನೂ ಹೋಗ್ತಾರೆ, ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ಇವಾಗ ನೋಡಿ, ಎಲ್ಲಾ ಕಡೆನೂ ಪೊಲೀಸರನ್ನ ಅರೇಂಜ್ಮೆಂಟ್ ಮಾಡಿಸ್ತಾರೆ, ಇಲ್ಲ ಅಂತಲ್ಲ. ಬಟ್ ಮಾಡಿದ್ಮೇಲೂ ಜನರು ಎಲ್ಲ ತಲೆಕೆಟ್ಟವ್ರು ಇರ್ತಾರೆ, ಅವ್ರ ಮುಂದೆ ಎಲ್ಲ ನಡೆಯಕ್ಕಾಗಲ್ಲ. ಜನರೇನಾದ್ರು ಎಲ್ಲಾರು ಮುಗಿಬಿದ್ರೆ ಪೊಲೀಸರು ಸುಮ್ನೆ ಆಗ್ಬಿಡ್ತಾರೆ. ಹೌದು, ಅಪರೂಪಕ್ಕಾದಾಗೂ ನೀವು ಸೆಲೆಬ್ರೇಷನ್ ಮಾಡ್ಬೇಡಿ ಅಂತ ಹೇಳಿದ್ರೆ ಯಾವ ತರ ಇರುತ್ತೆ ಹೇಳಿ? ಆದ್ರಿಂದ ನನ್ನ ಪ್ರಕಾರ ಸೆಲೆಬ್ರೇಷನ್ ಮಾಡಕ್ ಬಿಡ್ಬೇಕು. ಈ ಸೀಸನ್ ಅಷ್ಟೇ ಪ್ರತಿಯೊಬ್ಬರು ಅಷ್ಟೇ ಫೈರ್ ಕ್ರ್ಯಾಕರ್ಸ್ ಬರ್ಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಸೆಲೆಬ್ರೇಷನ್ ರೋಡ್ ಅಲ್ಲಿ ರ್ಯಾಲಿ ಸಹನು ಮಾಡ್ತಾರೆ, ಪ್ರತಿಯೊಂದನ್ನು ಮಾಡ್ತಾರೆ. ಜನರು ಕೇಳಲ್ಲ, ನೀವು ರೂಲ್ಸ್ ಮಾಡ್ತೀವ, ನಾವು ಅದನ್ನ ಬ್ರೇಕ್ ಮಾಡ್ತೀವ ಅಂತಾನೆ ಹೇಳ್ತಾರೆ. ನೋಡಿ, ಇವ್ರು ಆಕ್ಚುಲಿ ಏನ್ ಗೊತ್ತಾ ಇದೆಲ್ಲ ಮಾಡಿರೋದು? ಅಲ್ಲಿ 11 ಮೆಂಬರ್ಸ್ ತೀರೋಗಿದ್ರಂತ. ಬಟ್ ಆ ಇನ್ಸಿಡೆಂಟ್ ಆಗಿರೋದು ಯಾವಾಗ? ಈವೆಂಟ್ ನಡೆಸಬೇಕಾದಾಗ ಅವಾಗ ಆಗಿರೋದು. ಬಟ್ ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ, ರ್ಯಾಲಿ ಮಾಡೋ ಟೈಮಲ್ಲಿ ಅವತ್ತು ನೈಟ್ ಮ್ಯಾಚ್ ವಿನ್ ಆಗ್ತಾ ಇದ್ದಂಗೆ ಸೆಲೆಬ್ರೇಷನ್ಸ್ ಮಾಡಿದ್ರಲ್ವ, ಅವಾಗ ಏನು ಈ ತೊಂದರೆ ಆಗಿದ್ದಿಲ್ಲ. ಇವ್ರು ಯಾವಾಗ ಇದು ಮ್ಯಾನೇಜ್ಮೆಂಟ್ ಇವರೆಲ್ಲ ಏನ್ ಮಾಡಿದ್ರು, ನಾವು ಈವೆಂಟ್ ನ ಮಾಡ್ತೀವಿ ಅಂದ್ರಲ್ವ, ಆ ಟೈಮಲ್ಲಿ ಇದೆಲ್ಲ ಈ ತರ ಸಿಚುವೇಶನ್ ಆಗಿದ್ದು, ಈ ತರ ಇನ್ಸಿಡೆಂಟ್ ನಡೆದಿದ್ದು. ಬಟ್ ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ಈ ತರ ಏನು ಆಗಿಲ್ಲ. ಬಟ್ ಇದು ಕೊಡ್ಬೋದಾಗಿತ್ತು. ಯಾಕೆ ಈ ತರ ಎಲ್ಲ ರೂಲ್ಸ್ ತಂದ್ರೋ ಗೊತ್ತಿಲ್ಲ. ಬಟ್ ನೋಡೋಣ, ಅವರು ಜನರ ಕನ್ಸರ್ನ್ಸ್ ಮತ್ತೆ ಸೇಫ್ಟಿ ನೋಡಿನೇ ಅವರು ಈ ರೂಲ್ಸ್ ನ ತಂದಿರೋದು. ಬಟ್ ಜನರು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಹೌದು, ನಮ್ ಸಿಗೋದೇ ಯಾವಾಗೂ ಅಪರೂಪಕ್ಕೆ, ಅವಾಗೂ ಸೆಲೆಬ್ರೇಷನ್ ಮಾಡಕ್ ಆಗಿಲ್ಲ ಅಂದ್ರೆ ಹೆಂಗೆ ಅಂತ ಕೇಳ್ತಾರೆ. ನೋಡೋಣ ಏನೇನ್ ಮಾಡ್ತಾರಂತ. ಒಂದ್ ಕಡೆ GT ಅವ್ರು ಅನ್ಕೋತಾ ಇರ್ತಾರೆ, ನೀವು ಗೆದ್ರ ತಾನೇ ಸೆಲೆಬ್ರೇಷನ್ ಮಾಡಕ, ನಾವೇ ಗೆಲ್ತೀವಿ, ನಾವು ಸೆಲೆಬ್ರೇಷನ್ ಮಾಡ್ಕೊತೀವಿ ಬಿಡಿ, ನೀವೇನಕ್ ಮಾಡ್ತೀರಾ ಅಂತ ಅವ್ರು ಒಂದ್ ಕಡೆ GT ಅವ್ರು ಇರ್ತಾರೆ. ಬಟ್ ಆದ್ರೂ ಬೆಂಗಳೂರು ಏನಾದ್ರು ಗೆದ್ರೆ, ಬೆಂಗಳೂರಲ್ಲಂತೂ ಸೆಲೆಬ್ರೇಷನ್ ಮಾಡೇ ಮಾಡ್ತಾರೆ. ಅದೆಷ್ಟೇ ಜನ ಪೊಲೀಸ್ ಇದ್ರು ಸಹ ತಡೆಯಕ್ಕಾಗಲ್ಲ. ಯಾಕಂದ್ರೆ ಜನ ಜಾಸ್ತಿ ಬೆಂಗಳೂರಲ್ಲಿ. ಅವರೆಲ್ಲ ಒಂದ್ಸಲ ಪೊಲೀಸರ ಮೇಲೆ ಮುಗಿ ಬಿದ್ದವ್ರೆ, ಪೊಲೀಸರು ಸುಮ್ಮನೆ ಆಗ್ಬಿಡ್ತಾರೆ. ಪೊಲೀಸರೇ ಆಯ್ತು ಕೂಲ್ ಆಗಿ ಏನು ಜಗಳ ಆಡ್ಕೊಂಡೆ ಒಂಥರ ಸೆಲೆಬ್ರೇಷನ್ ಮಾಡ್ಕೊಳ್ಳಂತ ಅವ್ರು ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರ ಅಷ್ಟೇ. ಇದು ಬೆಂಗಳೂರು ಪೊಲೀಸ್ ತಂದಿರೋ ರೂಲ್ಸ್ ಅಂಡ್ ಗೈಡ್ಲೈನ್ಸ್. ಇದು ಏನೋ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಏನಕ್ಕಂದ್ರೆ ನೋಡಿ, ಯಾವಾಗ್ಲೂ ಅಪರೂಪಕ್ಕೆ ಸಿಗೋದು, ಸೆಲೆಬ್ರೇಷನ್ ಮಾಡ್ಕೋಬೇಕು. ಬಟ್ ಅವ್ರು ತಂದಿರೋ ರೂಲ್ಸ್ ಅಲ್ಲೂ ಒಂಥರ ಅರ್ಥ ಇದೆ ಅಂತ ಹೇಳ್ಬೋದು. ಅವರು ಜನರ ಸೇಫ್ಟಿ ಮತ್ತೆ ಕನ್ಸರ್ನ್ಸ್ ಇಂದಾನೆಲ್ಲ ಈ ರೂಲ್ಸ್ ತಂದಿರೋದು. ಬಟ್ ಆದ್ರೂ ಸೆಲೆಬ್ರೇಷನ್ ಮಾಡಕ್ ಬಿಡ್ಬೇಕು. ಅತಿಯಾಗಿ ಬಿಟ್ಟಿಲ್ಲ ಅಂದ್ರೂ ಒಂದ್ ರೇಂಜ್ ಮೀಡಿಯಂ ಆಗಿ ಮಾಡ್ಕೊಳಕ್ಕಾದ್ರೂ ಬಿಡ್ಬೇಕು. ನಿಮ್ಗೆ ಏನ್ ಅನ್ಸ್ತು ಈ ರೂಲ್ಸ್ ಅಂಡ್ ಗೈಡ್ಲೈನ್ಸ್ ತಂದಿದ್ದಾದ್ಮೇಲೆ? ಈ ರೂಲ್ಸ್ ತರಬೇಕಾಗಿತ್ತಾ, ಇಲ್ಲ ಈ ತಂದಿರೋದು ಏನಾದ್ರು ನಿಮ್ಗೆ ಬೇಜಾರ್ ಅನ್ಸಿದೆಯಾ, ಇಲ್ಲ ಒಳ್ಳೇದು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ತನಕ ಯೋಗ ಟೇಕ್ ಕೇರ್, ಬಾಬಾ.